ಹಲೋ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಕೂಟ್ರಿಟ್ ಚಾನಲ್. ಸೊ ನಾನು ಇವತ್ತು ಝೀರೋ ಆಯಿಲ್ ಚಿಕನ್ ರೆಸಿಪಿ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಏನೆಲ್ಲ ಬೇಕು ನೋಡ್ಕೊಂಡು ಬರೋಣ ಬನ್ನಿ. ಚಿಕನ್, ಹಾಗೆ ಸಣ್ಣ ಪೊಟೇಟೊ, ಸಾಂಬಾರು ಸೊಪ್ಪು, ಹಾಗೆ ಸ್ವಲ್ಪ ಪುದೀನ 2 ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಲೆಮನ್ ಜ್ಯೂಸ್ ಸ್ವಲ್ಪ, ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಕರಿ ಲೀವ್ಸ್ ಸ್ವಲ್ಪ, ಆನಿಯನ್ 1, ಹಾಗೆ ಗ್ರೀನ್ ಚಿಲ್ಲಿ, ಹಾಗೆ ಅಕ್ಕಿನ ನೆನೆಸಿಟ್ಟು ಇಟ್ಕೊಂಡಿದ್ದೀನಿ ನೀರಲ್ಲಿ, ಉಪ್ಪು, ಹಾಗೆ ಅರಿಶಿನ ಪುಡಿ ಸ್ವಲ್ಪ, ಪೇಪರ್ ಪೌಡರ್. ಸೊ ಇಷ್ಟು ನಮಗೆ ಬೇಕಾಗಿರೋದು ರೆಸಿಪಿಗೆ. ಆ್ಯಂಡ್ ಈಗ ನಾನಿಲ್ಲಿ ಪ್ಯಾನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಸೊ ಈಗ ನಾನು ಚಿಕನ್ನ ಆಲ್ರೆಡಿ ಒಂದು 1 ಅವರ್ ಸ್ವಲ್ಪ ಅರಿಶಿನ, ಉಪ್ಪು, ಹಾಗೆ ಖಾರ ಪುಡಿ ಹಾಕಿ ಸ್ವಲ್ಪ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಇದು ಆಯಿಲ್ ಇಲ್ಲದೆ ಮಾಡ್ತಿರೋವಂಥ ರೆಸಿಪಿ, ಹಾಗಾಗಿ ನಾನು ಫಸ್ಟೇ ಸ್ವಲ್ಪ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಅಟ್ಲೀಸ್ಟ್ 1 ಅವರ್ ಆದರೂ ಮ್ಯಾರಿನೇಟ್ ಮಾಡಿ ಇಡಿ. ಹಾಗೆ ಪ್ಯಾನಿಗೆ ಹಾಕಿ ಸ್ವಲ್ಪ ಹೊತ್ತಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಗ್ರೀನ್ ಚಿಲ್ಲಿನ ಹಾಕಬೇಕು. ಸೊ ರೆಸಿಪಿ ಹೆಲ್ತಿಗೂ ಒಳ್ಳೆಯದು, ಹಾಗೆ ತುಂಬ ಟೇಸ್ಟ್ ಆಗುತ್ತೆ. ಟ್ರೈ ಮಾಡಿ, ನಿಮಗೆ ಒಂದು ಡಿಫ್ರೆಂಟ್ ಟೇಸ್ಟ್ ಸಿಗುತ್ತೆ. ಯಾಕಂದರೆ ಇದರಲ್ಲಿ ಒಂದು ಸ್ಪೆಷಲಾಗಿ ಒಂದು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗಾಗಿ ಕರಿ ಲೀವ್ಸ್ ಹಾಕ್ಬಿಟ್ಟು ಅದನ್ನ ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಟು ಕುಕ್ ಆಗಲಿ. ಸೊ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ಒಂದು ಸ್ವಲ್ಪ ಹೊತ್ತು. ಇದನ್ನ ಈ ರೀತಿಯಲ್ಲಿ ಗ್ರೈಂಡ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ಸೊ ಅಲ್ಲಿ ನೋಡ್ತಿದ್ರೆ ಆಲ್ರೆಡಿ ನೀರೆಲ್ಲ ಬಿಡ್ತಾಯಿದೆ. ಸೊ ಸ್ವಲ್ಪ ಬಾಯ್ಲ್ ಆಗ್ತಾನೂ ಇದೆ. ಎಣ್ಣೆ ಹಾಕೋದೇ ನಾವು ಮಾಡ್ತಿರೋಂಥ ರೆಸಿಪಿ. ಯಾಕಂದರೆ ಇದು ಹೆಲ್ತಿಗೂ ಒಳ್ಳೆಯದು, ಹಾಗೆ ಟೇಸ್ಟ್ ನಿಮಗೆ ತುಂಬ ಡಿಫ್ರೆಂಟ್ ಟೇಸ್ಟೇ ಸಿಗುತ್ತೆ. ಈಗ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಲ್ಲ ಅಂದರೆ ಜಿಂಜರ್ ಗಾರ್ಲಿಕ್ನ ಚಾಪ್ ಮಾಡಿ ಸಣ್ಣದಾಗಿ ಕಟ್ ಮಾಡಿನೂ ಹಾಕ್ಕೊಂಡು ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಕುಕ್ ಮಾಡ್ಬೋದು ಸ್ವಲ್ಪ ಹೊತ್ತು. ಸೊ ನನ್ನ ಹತ್ರ ರೆಡಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇತ್ತು, ಮನೆಯಲ್ಲೇ ಮಾಡ್ಕೊಂಡಿರೋ ಅಂಥದ್ದು, ಹಾಗಾಗಿ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಸೊ ಇಲ್ಲಿ ನೋಡ್ತೀರ, ನಾನು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಫಸ್ಟೇ ಖಾರ ಪುಡಿ, ಉಪ್ಪು, ಅರಿಶಿನ ಹಾಕಿದೆ, ಸ್ವಲ್ಪ ಚೆನ್ನಾಗಿ ಮ್ಯಾರಿನೇಟ್ ಆಗಿರುತ್ತೆ. ಹಾಗಾಗಿ ಸೊ ಇಲ್ಲಿ ನೋಡ್ತಿದ್ರ ಆಲ್ಮೋಸ್ಟ್ ಬಾಯ್ಲ್ ಆಗ್ತಾನೆ ಬಂದಿದೆ. ಸೊ ಈಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಆನಿಯನ್ ಮತ್ತು ಬಾಕಿ ಇನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಅದನ್ನೆಲ್ಲ ಹಾಕಿ ಕುಕ್ ಮಾಡ್ಕೋಬೇಕು. ಸೊ ಚೆನ್ನಾಗಿ ಇದು ಲೋ ಫ್ಲೇಮಲ್ಲಿನೇ ಬಾಯ್ಲ್ ಆಗಲಿ. ಸೊ ಹೈ ಫ್ಲೇಮಲ್ಲಿ ಜಾಸ್ತಿ ಇಡೋಕ್ಕೆ ಹೋಗಬೇಡಿ. ಈಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಸಣ್ಣ ಪೊಟೆಟೊ, ನೀವು ದೊಡ್ಡ ಪೊಟೆಟೊ ಆದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಸಣ್ಣ ಪೊಟೆಟೊ ಇತ್ತು, ಹಾಗಾಗಿ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಆನಿಯನ್, ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಆನಿಯನ್ನ ತೊಗೊಂಡಿದ್ದೀನಿ. ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಸೊ ಇಲ್ಲಿ ನೋಡ್ತಿದ್ರೆ, ಆ್ಯಂಡ್ ಇದಕ್ಕೆ ಇಲ್ಲಿ ಟೊಮೆಟೊ ಏನು ಯೂಸ್ ಮಾಡ್ತಾ ಇಲ್ಲ. ಸೊ ಅದಕ್ಕಾಗಿ ಲೆಮನ್ ಜ್ಯೂಸು ನಾನು ಕೊನೆಯಲ್ಲಿ ಹಾಕ್ತಾಯಿದ್ದೀನಿ. ಹಾಗೆ ಚಿಕನ್ಗೆ ನಾನು ಸ್ವಲ್ಪ ಲೆಮನ್ ಜ್ಯೂಸ್ ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೇನೆ ಆಲ್ರೆಡಿ 1 ಅವರ್. ನಾನು ಆಗಲೇ ಏನು ಹೇಳಿದೆ, ಸೊ ಅದಕ್ಕೆ ನಾನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ. ಈಗ ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಸ್ವಲ್ಪ ಪೆಪ್ಪರ್, ಖಾರ ಜಾಸ್ತಿ ಬೇಕು ಅನ್ನೋರು ಹಸಿಮೆಣಸಿನ್ಕಾಯಿ ಜಾಸ್ತಿ ಯೂಸ್ ಮಾಡ್ಬೋದು, ಇಲ್ಲಿ ಪೆಪ್ಪರ್ ಅದು ಜಾಸ್ತಿ ಯೂಸ್ ಮಾಡಿ ನಾನಿಲ್ಲಿ ಪೆಪ್ಪರ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ನೋಡ್ಕೊಂಡು ಹಾಕ್ಕೊಂಡ್ರೆ ಆಯಿತು. ಹಾಗೆ ಸ್ವಲ್ಪ ಉಪ್ಪು ರುಚಿಗೆ ನೋಡಿ ಹಾಕ್ಕೊಂಡ್ರೆ ಮತ್ತೆ ಬೇಕಾದರೆ ಹಾಕೋಬೋದು. ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ ಚಿಕನ್ಗೆ, ಸೊ ನೋಡಿ ಮತ್ತೆ ಹಾಕೋಬೋದು. ಸೊ ಇಷ್ಟೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇನ್ನೊಮ್ಮೆ ಚೆನ್ನಾಗಿ ಅದು ಕುಕ್ ಆಗಬೇಕು. ಹಾಗೆ ಲಿಡ್ ಕ್ಲೋಸ್ ಮಾಡಿ ಇಡಿ. ಫುಲ್ ಲೋ ಫ್ಲೇಮಲ್ಲೇ ಕುಕ್ ಆಗಲಿ ಫುಲ್ ರೆಸಿಪಿ ಕೊನೆ ತನಕಲು. ಸೊ ಈಗ ನಾನು ಲಿಡ್ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ಈಗ ನೋಡ್ತಿದ್ರೆ ಚೆನ್ನಾಗಿ ಫುಲ್ ಎಲ್ಲ ನೀರು ಬಿಟ್ಕೊಂಡಿದೆ. ಪೊಟೆಟೊ ಆಗಿರ್ಬೋದು, ಚಿಕನಲ್ಲಿ ಎಲ್ಲದು ನೀರು ಬಿಟ್ಕೊಂಡಿದೆ ಈಗ. ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ. ಸೊ ಇದಕ್ಕೆ ನಾನು ಆಲ್ರೆಡಿ ಹೇಳಿದೆ, ಕೊನೆಯಲ್ಲಿ ಒಂದು ನಾನು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ತೀನಿ. ಇದರಿಂದ ಇನ್ನೂ ಟೇಸ್ಟ್ ಡಿಫ್ರೆಂಟ್ ಆಗುತ್ತೆ. ಸೊ ಅಕ್ಕಿ ಪುಡಿ ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನ ಹಾಕ್ಕೋಬೇಕು. ಸೊ ನೋಡ್ಕೊಂಡು ಹಾಕ್ಬೋದು. ನಾನಿಲ್ಲಿ ಒಂದು 2-3 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸೊ ನಾನಿಲ್ಲಿ ಒಂದು ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ಸೊ ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಸೊ ನೀವು ನೋಡಿಕೊಂಡು ಹಾಕ್ಕೋಬೋದು. ಈಗ ನೀವು ನೀರು ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲ ನಿಮಗೆ ಗ್ರೇವಿ ರೀತಿಯಲ್ಲಿ ಬೇಕಂದ್ರೇ ಹೀಗೆ ಕುಕ್ ಮಾಡ್ಕೋಬೋದು. ಹಾಗೂ ಪುನಃ ಅದು ಚಿಕನಲ್ಲಿ ನೀರು ಬಿಡುತ್ತೆ, ಹಾಗಾಗಿ ನಾನು ಜಾಸ್ತಿ ನೀರೇನು ಹಾಕೋಕ್ಕೆ ಹೋಗ್ತಾಯಿಲ್ಲ. ಸೊ ಲಿಡ್ ಕ್ಲೋಸ್ ಮಾಡಿ ಕುಕ್ ಆಗಲಿ. ಸೊ ಅಲ್ಲಿ ನೋಡ್ತಿದ್ದೀರಲ್ವ, ಚೆನ್ನಾಗಿ ಇದು ಕುಕ್ ಆಗಿದೆ. ಅಕ್ಕಿ ಪುಡಿ ಏನು ಹಾಕಿದ್ದೀವಿ ಅದೆಲ್ಲ ಚೆನ್ನಾಗಿ ಬಾಯ್ಲ್ ಆಗಿ ಇದ್ರ ಜೊತೆಗೆ ಫುಲ್ ಎಲ್ಲ ಹೊಂದ್ಕೊಂಡಿದೆ. ಸೊ ಟೇಸ್ಟ್ ಅಂತೂ ತುಂಬ ಡಿಫ್ರೆಂಟ್ ಆಗಿತ್ತು, ಚೆನ್ನಾಗಿತ್ತು. ಸ್ವಲ್ಪ ನಾನೀಗ ನೀರು ನೋಡ್ಕೊಂಡು ಹಾಕ್ಕೋತಾ ಇದ್ದೀನಿ. ಸೊ ಇದನ್ನ ನೀವು ತುಂಬ ಸಾರು ರೀತಿಯಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಇದಕ್ಕೆ
ಶೇವಿಗೆ ಹಿಟ್ಟು, ರೊಟ್ಟಿ, ಚಪಾತಿ, ಅನ್ನ ಕೂಡ ತುಂಬ ಚೆನ್ನಾಗಾಗುತ್ತೆ. ಉಪ್ಪು ಕಮ್ಮಿ ಇತ್ತು, ಹಾಗಾಗಿ ಪುನಃ ನಾನು ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ನನ್ನ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಸಪೋರ್ಟ್ ಮಾಡಿ, ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ. ಸೊ ಈಗ ನಾನು ಕಟ್ ಮಾಡಿ ಇಟ್ಕೊಂಡಿರೋಂಥ ಸಾಂಬಾರು ಸೊಪ್ಪು ಹಾಗೆ ಪುದೀನನೂ ಸ್ವಲ್ಪ ಎರಡು ಮಿಕ್ಸ್ ಮಾಡಿ ಹಾಕೋತಾ ಇದ್ದೀನಿ. ಸೊ ಪುದೀನ ಕೊನೆಯಲ್ಲಿ ಹಾಕೋದು ಸ್ವಲ್ಪ ಫ್ಲೇವರ್ ಕೂಡ ಚೆನ್ನಾಗಾಗುತ್ತೆ. ಹಾಗಾಗಿ ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಈಗ ನೀವು ಹುಳಿಯೆಲ್ಲ ಆಲ್ರೆಡಿ ನಾನು ಚಿಕನಿಗೆ ಹಾಕಿದ್ದೆ. ಸೊ ಹಾಗಾಗಿ ಇದನ್ನು ನೀವು ಬೇಕಾದರೆ ಹಾಕ್ಕೋಬೋದು ಕೊನೆಯಲ್ಲಿ ನೋಡಿಬಿಟ್ಟು. ಸೊ ತುಂಬ ಟೇಸ್ಟ್ ಆಗುತ್ತೆ. ಟ್ರೈ ಮಾಡಿ ರೆಸಿಪಿ. ನಿಮಗೆ ಡಿಫ್ರೆಂಟ್ ರೆಸಿಪಿನೇ ಸಿಗುತ್ತೆ ಇದರಲ್ಲಿ. ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಕೂಡ ಟ್ರೈ ಮಾಡಿ, ಓಕೆನಾ? ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ. ಸೊ ರೆಸಿಪಿ ಆಲ್ಮೋಸ್ಟ್ ರೆಡಿಯಾಗಿದೆ, ನೋಡ್ತಿದ್ದೀರಲ್ವ. ಆ್ಯಂಡ್ ಅಕ್ಕಿ ಪುಡಿ ಹಾಕೋದಂದರೆ ಇದು ಸ್ವಲ್ಪ ನಿಮಗೆ ಕ್ರೀಮಿ ಟೆಕ್ಸ್ಚರ್ ಸಿಗುತ್ತೆ. ಹಾಗೆ ಸ್ವಲ್ಪ ಚೆನ್ನಾಗಿರುತ್ತೆ, ಟೇಸ್ಟ್ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಹಾಗೆ ಫ್ಲೇವರ್ ಅಷ್ಟೇ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸೊ ಆಲ್ಮೋಸ್ಟ್ ರೆಡಿಯಾಗಿದೆ. ನನಗೊಂದು ಬೌಲಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ನೀವು ಕೂಡ ರೆಸಿಪಿನ ಟ್ರೈ ಮಾಡಿ. ಹಾಗೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಚಿಕನ್ ಯಾವ ಥರ ಡಿಫ್ರೆಂಟಾಗಿ ಟ್ರೈ ಮಾಡ್ತೀರಾ ಅಂತ. ಸೊ ನಾನು ಅದನ್ನ ಟ್ರೈ ಮಾಡ್ತೀನಿ. ಸೊ ಆಲ್ಮೋಸ್ಟ್ ರೆಡಿಯಾಗಿದೆ. ನಾನು ಇದನ್ನ ಚಪಾತಿ ಒಟ್ಟಿಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ ಕರಿ ಅಂತೂ. ಟ್ರೈ ಮಾಡಿ. ಆಯಿಲ್ ಹಾಕಿಲ್ಲ ಅಂದ್ರೂ ಟೇಸ್ಟ್ ಚೂರು ಕಮ್ಮಿ ಆಗಿಲ್ಲ, ಸ್ವಲ್ಪ ಡಿಫ್ರೆಂಟ್ ಟೇಸ್ಟೇ ಸಿಕ್ಕಿದೆ. ಆ್ಯಂಡ್ ಟೇಸ್ಟು ತುಂಬ ಡಿಫ್ರೆಂಟ್ ಆಗಿತ್ತು. ಸೊ ರೆಡಿಯಾಗಿದೆ. ನಾನೀಗ ಸರ್ವ್ ಮಾಡ್ಕೊಂಡು ಹೇಗಿತ್ತು ಅಂತ ಹೇಳ್ತೀನಿ. ನೀವು ಕೂಡ ಟ್ರೈ ಮಾಡಿ, ಹೇಗಿತ್ತು ಅಂತ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೂಟ್ ಇಟ್ ಚಾನಲ್. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.